ಪೀಪಲ್, ಐ ಹೋಪ್ ನೀವೆಲ್ಲ ಸೂಪರ್ ಡೂಪರ್ ಆಗಿದ್ದೀರಾ ಅಂತ. ಐ ನೋ ನೀವೆಲ್ಲ ನನ್ನ ಮಿಸ್ ಮಾಡ್ಕೊಂಡ್ರಿ ಅಲ್ಲ. ನೋ ವೇ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಇನ್ಮೇಲಿಂದ ಯಾವುದೇ ರೀತಿಯ ಗ್ಯಾಪ್ ಕೊಡದೆ ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಬಂದು ಊಟಿ ಬ್ಲಾಗ್. ಸೊ ಊಟಿಗೆ ಹೋಗ್ತಿದ್ದೀವಿ. ಸೊ ಊಟಿಯಲ್ಲಿ ಯಾವ್ಯಾವ ಪ್ಲೇಸಸ್ ಸೂಪರ್ ಆಗಿದೆ, ಯಾವ ಪ್ಲೇಸಸ್ ವಿಸಿಟ್ ಮಾಡಬೇಕು, ಯಾವ್ದು ವಿಸಿಟ್ ಮಾಡಬಾರ್ದು. ಸೊ ನೀವೇನಾದರೂ ಶಾರ್ಟ್ ಟೈಮಲ್ಲಿ ಊಟಿಗೆ ಹೋಗಿ ಬಂದರೆ ಯಾವುದೆಲ್ಲ ಪ್ಲೇಸಸ್ ಟಾಪ್ ಲಿಸ್ಟಲ್ಲಿ ಇಟ್ಕೊಬೇಕು ಅಂತಾನೆ ಈ ವಿಡಿಯೋ. ಸೊ ಸೂಪರ್ ಆಗಿತ್ತು ಊಟಿ, ಮೈಂಡ್ ಬ್ಲೋಯಿಂಗ್. ಸೊ ಬನ್ನಿ ಹೋಗೋಣ, ಲೆಟ್ಸ್ ಕಂಟಿನ್ಯೂ. ನಾರ್ಮಲ್ ರುಟೀನಿಂದ, ವರ್ಕ್ ಸ್ಟ್ರೆಸ್ಸಿಂದ, ನಾರ್ಮಲ್ ಲೈಫ್ ಟೆನ್ಷನಿಂದ, ಕಾಲೇಜ್ ಟೆನ್ಷನಿಂದ, ಈ ಬೆಂಗಳೂರು ಟ್ರಾಫಿಕ್ಕಿಂದ, ನಾಯ್ಸ್ ಪೊಲ್ಯೂಷನಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ಪರ್ಫೆಕ್ಟ್ ಜಾಗಕ್ಕೆ ಬರಬೇಕಂದ್ರೆ ಊಟಿಗೆ ಬರ್ಬೋದು. ಊಟಿ ಇಸ್ ಜಸ್ಟ್ ವಾವ್. ಸೊ ನಾ ಫಸ್ಟ್ ವಿಸಿಟ್ ಮಾಡಿರೋ ಪ್ಲೇಸ್ ಬಂದು ಬೋಟ್ ಹೌಸ್. ಸೊ ಇಲ್ಲಿ ಬಂದು ಬೋಟಿಂಗ್. ಸೊ ನಿಮಗೆ ಬೋಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾರ್ಮಲ್ ಜಸ್ಟ್ ಕ್ಯಾಶುವಲ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂದರೂ ಹೋಗ್ಬೋದು. ಸೊ ಅಲ್ಲಿ ಟಿಕೆಟ್ಸ್ ತೊಗೊಂಡು ಬೋಟಿಂಗ್ ಮಾಡಬೇಕು. ನಾನು ಟಿಕೆಟ್ಸ್ ಎಲ್ಲ ಡೀಟೇಲ್ಸೂ ಸ್ಕ್ರೀನ್ಶಾಟ್ ತೊಗೊಂಡು ಹಾಕಿದ್ದೀನಿ ಆಲ್ರೆಡಿ. ಸೊ ಮುಂದೆ ವಿಡಿಯೋ ನೋಡಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಬಂದು ಜಸ್ಟ್ ನೀವು ಇಲ್ಲಿ ಫುಡ್ ಸ್ಟ್ರೀಟ್ ಕೂಡ ಇದೆ ಒಳಗಡೆ. ಸೊ ನೀವು ಅಲ್ಲಿ ಫುಡ್ ಸ್ಟ್ರೀಟ್ನ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಫೋಟೋಸ್ ಇಲ್ಲಿ ಬಿಗ್ ಪ್ಲಸ್ ಪಾಯಿಂಟ್ ಅಂದರೆ ಫೋಟೋಸ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ನೀವು ಫೋಟೋಸ್ ತೊಗೊಬೋದು. ನೆಕ್ಸ್ಟ್ ಥಿಂಗ್, ನಾನು ಆಲ್ರೆಡಿ ಹೇಳ್ದಂಗೆ ಫುಡ್, ಮತ್ತು ಇಲ್ಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟ್ ಬಂದಿರೋ ಪ್ಲೇಸ್ ಬಂದು ಊಟಿಯ ಫೇಮಸ್ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬನ್ನಿ ಹೋಗೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಕ್ಷಾ ಕದ್ದಮ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿದ್ದೀವಿ. ಸೊ ಲೆಟ್ಸ್ ಗೋ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇದು ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿ, ಫುಡ್ ಕೋರ್ಟ್. ಸೊ ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿ. ಸೊ ಇದು ಟೀ ಮತ್ತು ಚಾಕ್ಲೇಟ್ ಲವರ್ಸ್ಗೆ ಒಂದು ಪರ್ಫೆಕ್ಟ್ ಪ್ಲೇಸ್. ಸೊ ವೆಲ್ಕಮ್, ಬನ್ನಿ ಎಂಟ್ರಿ ಕೊಡೋಣ. ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಿದ್ದೀವಿ. 30 kilograms cocoa butter, 48 kilograms sugar, 22 kilograms milk powder are the three. 22 kilograms of milk powder and cocoa butter, 30 kilograms. After 24 hours of conching, the
The chocolate is transferred to a melting tank and then kept at 50 degrees Celsius in liquid form milk. Dark and white chocolates are kept separate and then molded into shapes and sizes with nuts, flavors to the consumer's choices. Welcome to Benchmark Chocolate Factory. Cocoa tree in India is an intercropping plant, and these cocoa pods are harvested when ripe yellow. These pods are broken, fermented, and sun-dried and shipped to the processing center. Chocolate is a preparation when grinded when eating. Guys, the chocolates are. Cocoa mass in conching of milk chocolate, 15 kilograms of cocoa mass. Hi, Tia. So ಈಗ ಟೆಸ್ಟ್ ಮಾಡಕ್ಕೆ ಕೊಡ್ತಾರೆ ಟೆಸ್ಟ್ which is a natural antioxidant that helps in preventing cell damage and have other benefits. These substances can reduce the formation of free radicals. It contains a higher number of antioxidants. However, ಸೊ ಅಲ್ಲೇ ವಿಸಿಟರ್ಸ್ಗೆಲ್ಲರಿಗೂ ಟೀ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು. ಸೊ ಐ ಆಮ್ ನಾಟ್ ಯೂಸ್ ಟು ನಾರ್ಮಲ್ ಟೀ, ಸೊ ನಾನು ಗ್ರೀನ್ ಟೀ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು, ತುಂಬ ರಿಫ್ರೆಶಿಂಗ್ ಆಗಿತ್ತು. ಆ್ಯಂಡ್ ಗೆಸ್ ವಾಟ್, ಅಲ್ಲಿ ಚಾಕ್ಲೇಟ್ ಶಾಪ್ ಕೂಡ ಇತ್ತು. ಅವರೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋ ಚಾಕ್ಲೇಟ್ಸ್, ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ ಇತ್ತು, ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್. ಮತ್ತು ಪ್ರತಿಯೊಂದು ಟೇಸ್ಟೂ ಅಮೇಝಿಂಗ್ ಆಗಿತ್ತು. ವಿಡಿಯೋಗೋಸ್ಕರ ಹೇಳ್ತಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ಚಾಕ್ಲೇಟ್ ಮತ್ತು ಟ್ರೀ ಫ್ಯಾಕ್ಟ್ರಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸ್ ಬಂದು ಬೊಟನಿಕಲ್ ಗಾರ್ಡನ್. ನೀವೇನಾದರೂ ಗಾರ್ಡನ್ ಎನ್ವಿರಾನ್ಮೆಂಟ್ ಇರೋ ಪ್ಲೇಸ್ ಇಷ್ಟ ಅಂದರೆ ಈ ಪ್ಲೇಸ್ ಬಂದು ನಿಮಗೆ ಆ್ಯಪ್ಟ್ ಆಗಿರೋ ಪ್ಲೇಸ್. ಮತ್ತು ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ನೀವೇನಾದರೂ ಫೋಟೋಗ್ರಾಫಿಕ್ ಕ್ರೇಜ್ ಇರೋವಂಥ ಪರ್ಸನ್, ಫೋಟೋಗೆ ಕ್ರೇಜ್ ಇರೋವಂಥ ಪರ್ಸನ್ ಅಂದರೆ ಈ ಪ್ಲೇಸ್ ಬಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಸೊ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ನಾವು ರಿಟರ್ನ್ ಬರೋ ಅಷ್ಟಿಗೆ ಈವ್ನಿಂಗ್ ಆಗಿತ್ತು. ನಾವು ಸ್ಟೇ ಆಗಿರೋ ಪ್ಲೇಸ್ಗೆ ತುಂಬಾ ಹತ್ತಿರ ಆಗಿರೋ ಈ ಶಾಪ್, ಓ ಮೈ ಗಾಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಈ ಪ್ಲೇಸ್ ಎಷ್ಟು ವೈಬ್ ಕ್ರಿಯೇಟ್ ಮಾಡ್ತಿತ್ತು, ಎಸ್ಪೆಷಲಿ ಅವ್ರದ್ದು ಕೇಕ್ ಆ್ಯಂಡ್ ಬ್ರೌನಿ ವಿತ್ ಐಸ್ ಕ್ರೀಮ್. ಓ ಮೈ ಗಾಡ್ ಎಷ್ಟು ಚೆನ್ನಾಗಿತ್ತು.
ಲಿಟ್ರಲಿ ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಚಾಕ್ಲೇಟ್ಸ್, ಕೇಕ್, ಇನ್ಫ್ಯಾಕ್ಟ್ ಬ್ರೌನೀಸ್, ಐಸ್ ಕ್ರೀಮ್ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಐ ಹೋಪ್ ನೀವು ವಿಡಿಯೋನ ಥ್ರೂ ಔಟ್ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ರಕ್ಷಾ ಕದಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಇಸ್ ಆನ್ ದ ವೇ. ತುಂಬಾ ಫನ್ನಿ ವಿಡಿಯೋಸ್ ಮತ್ತು ತುಂಬಾ ಕಂಟೆಂಟ್ ಓರಿಯೇಟೆಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಆನ್ ದ ವೇ ಬರ್ತಿದೆ. ಸೊ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ಬೇಕು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಯು ಆಲ್ ಟೇಕ್ ಕೇರ್. ಐ ಲವ್ ಯು ಆಲ್. ಓಂ ಸಾಯಿರಾಮ್. ಬಾಯ್.